ಯದುವಂಶದ ನಮ್ಮ ಮೈಸೂರು ಮನೆತನದ ಲಾಂಛನ ಗಂಡಿಬೇರುಂಡ. ಇವತ್ತು ತಾಯಿಯ ಎದೆಯ ಭಾಗದಲ್ಲಿ ಇರುವಂಥ ಲಾಂಛನನು ಗಂಡಿಬೇರುಂಡ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲೇ ಒಂದು ನೋಡ್ಬೋದು, ಕಂಬಗಳಲ್ಲಾಗ್ಬೋದು, ಎಲ್ಲೇ ಹೋಗಿ ನೋಡ್ಬೋದು, ಗಂಡಿಬೇರುಂಡದ ತುಂಬ ಸಂಬಂಧ ಇರುವಂಥದ್ದು. ಯದುವಂಶದ ಕುಲದೇವತೆ, ನಮ್ಮ ನಾಡಿನ ಅಧಿದೇವತೆ, ಶಕ್ತಿ ದೇವತೆ, ಜಗಜ್ಜನನಿ ಅಂತ ಹೆಸರು ಪಡೆದಿರುವಂಥಳು. ಆದ್ದರಿಂದ ತಾಯಿಯ ಒಂದು ಎದೆ ಭಾಗದಲ್ಲಿರುವಂಥ ಒಂದು ಗಂಡಿಬೇರುಂಡನ ಯದುವಂಶದ ಲಾಂಛನವಾಗಿರೋದ್ರಿಂದ ತಾಯಿಯ ಎದೆ ಭಾಗಕ್ಕೆ ಒಂದು ಆಭರಣವಾಗಿ ಧರಿಸಿರುವಂಥದ್ದು. ಯದುವಂಶದ ನಮ್ಮ ಮೈಸೂರು ಮನೆತನದ ಲಾಂಛನ ಗಂಡಿಬೇರುಂಡ. ಇವತ್ತು ತಾಯಿಯ ಎದೆಯ ಭಾಗದಲ್ಲಿ ಇರುವಂಥ ಲಾಂಛನನು ಗಂಡಿಬೇರುಂಡ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲೇ ಒಂದು ನೋಡ್ಬೋದು, ಕಂಬಗಳಲ್ಲಾಗ್ಬೋದು, ಎಲ್ಲೇ ಹೋಗಿ ನೋಡ್ಬೋದು, ಗಂಡಿಬೇರುಂಡದ ತುಂಬ ಸಂಬಂಧ ಇರುವಂಥದ್ದು. ಯಾಕೆಂದರೆ ಯದುವಂಶದ ಕುಲದೇವತೆ, ನಮ್ಮ ನಾಡಿನ ಅಧಿದೇವತೆ, ಶಕ್ತಿ ದೇವತೆ, ಜಗಜ್ಜನನಿ ಅಂತ ಹೆಸರು ಪಡೆದಿರುವಂಥಳು. ಆದ್ದರಿಂದ ತಾಯಿಯ ಒಂದು ಎದೆ ಭಾಗದಲ್ಲಿರುವಂಥ ಒಂದು ಗಂಡಿಬೇರುಂಡನ ಯದುವಂಶದ ಲಾಂಛನವಾಗಿರೋದ್ರಿಂದ ತಾಯಿಯ ಎದೆ ಭಾಗಕ್ಕೆ ಒಂದು ಆಭರಣವಾಗಿ ಧರಿಸಿರುವಂಥದ್ದು. ತುಂಬ ದಿವಸದ ಆಸೆ ಇತ್ತು, ಅದಕ್ಕೆ ಬಂದು ಪೂಜೆ ಮಾಡೋಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಸರ್. ಪದೇ ಪದೇ ಬರಬೇಕು ಅಂತ ಆಸೆ ಆಗ್ತಿದೆ ಸರ್. ಅದೇ ಸರ್, ವ್ಯತ್ಯಾಸ ಇದೆ ಸರ್. ನೋಡಿದ್ರೆ ತುಂಬ ಆಕರ್ಷಣೆ ಕಾಣುತ್ತೆ, ಭಕ್ತಿ ಭಾವ ಹೆಚ್ಚಾಗುತ್ತೆ. ಎಲ್ಲ ದೇವರು ಒಂದೇ, ಎಲ್ಲ ದೇವರು ಒಂದೇ, ಚಾಮುಂಡೇಶ್ವರಿ ದೇವರೆಲ್ಲ ಒಂದೇ. ಇಲ್ಲಿ ಬರಬೇಕು ಅಂತ ಆಸೆ ಇತ್ತು, ಬಂದ್ವಿ ಸರ್.